ಯಾಕೆಂದರೆ ಬ್ರಹ್ಮದೇವರು ಪರಮಾತ್ಮನ ಮನೆಗೆ ಬಂದರು. ಬ್ರಹ್ಮಾಂಡದೊಳಗೆ ಪರಮಾತ್ಮನ ಪೂಜೆ ಮಾಡಬೇಕು, ಲಕ್ಷ್ಮೀನಾರಾಯಣನ ಪೂಜೆ ಮಾಡಬೇಕು, ಭಾಳ ದೊಡ್ಡವರು, ಮಹಾಸರ್ವೋತ್ತಮರು, ಏನೋ ಭಾಗ್ಯ ನಮ್ಮದು, ಜನ್ಮ ಜನ್ಮಾಂತರಕ್ಕೆ ನಾವು ಬಂದಿದ್ದೀವಿ, ಅಂಥ ಸರ್ವೋತ್ತಮನಾದ ಪರಮಾತ್ಮ ಅವನ ಪೂಜೆ ಮಾಡದೆ ಹೋದರೆ ಹೇಗದು, ಏನು ಅನರ್ಥವಾಗುತ್ತೆ, ಮಾಡಲೇಬೇಕು ಅಂತ ಅಂದ್ಕೊಂಡು ತರಬೇಕು ಅಂತ ನೋಡ್ತಾರೆ. ಏನಿದೆ, ಏನು ತಂದೇ ಇಲ್ಲ, ತನ್ನದು ಏನೂ ಇಲ್ಲ, ತಂದೇ ಇಲ್ಲ. ಏನು ಮಾಡಿದರು, ಏನು ಮಾಡಬೇಕು, ಏನೇನು ಸಂಭಾರಗಳಿಲ್ರಿ, ಏನು ಸಂಭಾರವಿಲ್ಲ, ಯಾವ ಸಾಮಗ್ರಿ ತಂದಿಲ್ಲ. ಆ ಅಷ್ಟಪುತ್ರ ಸೌಭಾಗ್ಯವತಿಯಾದ ಆ ತಾಯಿ ಗಂಡ ಅಪ್ಪ ಇಬ್ಬರು ಬಂದು ಈ ಬ್ರಾಹ್ಮಣನ ಮನೆಯಲ್ಲಿ ಊಟ ಮಾಡಿಕೊಂಡು ಹೇಗೆ ಪೂಜೆ ಎಲ್ಲ ದಾನ ಕೊಟ್ಟು ಬರೀ ಕೈಯಿಂದ ಟಾಟಾ ಮಾಡಿ ಹೋದರೋ ಹಾಗೆ ಬ್ರಹ್ಮದೇವರದ ಅವಸ್ಥೆ. ಇನ್ನು ನಮ್ಮ ಅವಸ್ಥೆ ಏನು? ದೇವರ ಮನೆಗೆ ಬಂದಾಗ, ದೇವರ ಮನೆಗೆ ಬ್ರಹ್ಮಾಂಡಕ್ಕೆ ಬಂದಾಗ ನಮ್ಮ ಆಸ್ತಿ ಪಾಸ್ತಿಗಳಿಂದ ನಾವು ದೇವರ ಪೂಜೆ ಮಾಡಿದರೆ ಬೇಷ್ ಭಾರಿ. ಏನಿದೆ ನಮ್ಮದೇನು ಸಾಮಾನಿಲ್ಲ, ನಮ್ಮ ಯಾವ ಪದಾರ್ಥಗಳಿಲ್ಲ. ನಮ್ಮ ಭೂಮಿ ಇದೆ ಇಲ್ಲ, ಏನೇನೋ ನೋಡಿ, ಯಜ್ಞಗಳು ನಾವು ಮಾಡ್ತೇವೆ ಇಲ್ಲ, ಅದು ದೇವರಿಂದ ಹುಟ್ಟಿದ್ದು. ಪಶುಗಳು, ಯಜ್ಞದಲ್ಲಿ ಬಲಿ ಕೊಡುವ ಪಶುಗಳು ನಾವು ಹುಟ್ಟಿಸ್ತೇವೆ ಇಲ್ಲ, ದೇವರಿಂದ ಹುಟ್ಟಿದ್ದು. ಅಲ್ಲಿ ಬೇಕಾಗುವಂತಹ ಸೋಮಾದಿ ರಸ ಲತೆಗಳು ವನಸ್ಪತಿಗಳು ನಮ್ಮದಲ್ಲ. ದರ್ಭ ನಮ್ಮದು, ದರ್ಭನೂ ನಮ್ಮದಲ್ಲ. ಮಠಗಳಿಗೆ ಕಾಂಟ್ರಾಕ್ಟ್ ಕೊಟ್ಟಾಗ ದರ್ಭನೂ ಮಠದವರೇ ವ್ಯವಸ್ಥೆ ಮಾಡಬೇಕಲ್ಲೇ ಮತ್ತೆ. ಹಾಗೆ ಕುಶವೂ ಕಾಂಟ್ರಾಕ್ಟ್, ದೇವರಿಗೆ ಕಾಂಟ್ರಾಕ್ಟ್, ನಾರಾಯಣನಿಗೆ ಕಾಂಟ್ರಾಕ್ಟ್. ಇದಂಚ ದೇವ ಯಜನಂ, ಈ ಭೂಮಿ ಎಲ್ಲಿ ನಾನು ಯಜ್ಞ ಮಾಡ್ತಾ ಇದ್ದೀನಿ ಬ್ರಹ್ಮದೇವರಂತಾರೆ, ಈ ನಾನು ಯಜ್ಞವನ್ನು ಮಾಡುವಂತಹ ಭೂಮಿ ಅದು ದೇವರದೇ, ಕಾಲ ಅದು ದೇವರದೇ, ಉತ್ತಮವಾದ ಗುಣವುಳ್ಳಂತಹ ಕಾಲ, ಹಣ ಸಂಪತ್ತು ಅದು ದೇವರದೇ, ಔಷಧಿ ಎಣ್ಣೆ ತುಪ್ಪ ಅದು ದೇವರದು, ರಸ ಲೋಹ ಮೃತ್ತು ಬೆಳ್ಳಿ ಬಂಗಾರಗಳು ಪಾತ್ರೆಗಳು ದೇವರದು, ಮಣ್ಣು ದೇವರದು, ನೀರು ದೇವರದು. ಬೇಡ, ಬಿಟ್ಟುಬಿಡ್ರಿ, ಯಾವುದು ಬೇಡ, ಯಾವುದು ಬೇಡ. ಈ ಬ್ರಾಹ್ಮಣನ ಮನೆಗೆ ಆ ಬ್ರಾಹ್ಮಣ ಬಂದಾಗ ನಮೋಸ್ತುನಂತಾಯ ಸಹಸ್ರಮೂರ್ತಯ ಅಂತ ಅಂದು ಮಂತ್ರಾಕ್ಷತೆ ಹಾಕಿ ಪ್ರದಕ್ಷಿಣೆ ಹಾಕಿದ. ಮಂತ್ರವಾದರೂ ಅವನಿಗೆ ಬರ್ತಿತ್ತು. ಇಲ್ಲಿ ಬ್ರಹ್ಮದೇವರಿಗೆ ಮಂತ್ರ ಬರೋದು ಭಗವದಧೀನ. ಹೇಳ್ತಾರೆ ರುಚೋ ಯಜೂಷಿ ಸಾಮಾನಿ ಚಾತುರ್ಹೋತ್ರಂಚ ಸತ್ತಮ. 4 ವೇದಗಳಲ್ಲಿ ಆಯಾ ವೇದಗಳ ಮಂತ್ರವನ್ನಂದು ಯಜ್ಞವನ್ನು ಮಾಡಿಸುವವ, ಏನು ವಿಧಿವಿಧಾನಗಳಿವೆ ಅದು ಭಗವದಧೀನ. ನಾಮಧೇಯಾನಿ ಚಿತ್ರಯ ಯಜೇತ ಪಶುಕಾಮಃ ಅಗ್ನಿಹೋತ್ರೇನ ಜುಹುಯಾತ್ ಸೋಮೇನ ಯಜೇತ ಉದ್ಭಿದ ಯಜೇತ. ಈ ನಾಮಗಳೆಲ್ಲ ಭಗವದಧೀನ, ಮಂತ್ರ ದೇವರಧೀನ, ದಕ್ಷಿಣ ದೇವರಧೀನ, ವ್ರತಗಳು ದೇವತಾನುಕ್ರಮ, ಕಲ್ಪ ಸಂಕಲ್ಪ ಸೂತ್ರ ಗತಿ, ಇದರಿಂದ ಹೊಂದಬೇಕಾದಂತಹ ಸ್ವರ್ಗಾದಿಗಳು ಭಗವದಾಶ್ರಿತ ಭಗವದಧೀನ. ಮತಯ ಶ್ರದ್ಧಾ, ಕೊನೆಯ ಪಕ್ಷಕ್ಕೆ ಇವನಿಗೆ ಈ ಪರಮಾತ್ಮನಿಗೆ ನಾನು ಪೂಜೆ ಮಾಡಬೇಕು ಎನ್ನುವ ಶ್ರದ್ಧೆಯಾದರೂ ನಮ್ಮ ಧೀನವ. ಅದು ಭಗವಂತನ ಅವಯವದಿಂದಲೇ ಹುಟ್ಟಿದ್ದು. ಶ್ರದ್ಧಾ ಪ್ರಾಯಶ್ಚಿತ್ತಂ ಸಮರ್ಪಣಂ ಯಾವುದೂ ನಮ್ಮ ಧೀನವಲ್ಲ, ಎಲ್ಲವೂ ಭಗವದಧೀನ. ಆ ಭಗವದಧೀನವಾದ ಈ ಎಲ್ಲ ಪದಾರ್ಥಗಳನ್ನು ಬಳಸಿ ನಾನು ಪೂಜೆ ಮಾಡಿದೆ. ಇದು ನನ್ನ ಹಣೆ ಬರಹ, ನನಗೆ ಸ್ವಂತವಾದ ಪದಾರ್ಥಗಳಿರಲಿಲ್ಲ ಅಂತಂತಾರೆ. ಅಳತಾ ದುಃಖ ಪಡ್ತಾ ಒಂದು ಕಡೆಗೆ ಸಂತೋಷದಿಂದ ಬ್ರಹ್ಮದೇವರಂತಾರೆ ಪುರುಷಾವಯವೈರೇತೈ ಸಂಭಾರ ಸಂಭೃತಾಮಯ ಇತಿ ಸಂಭೃತ ಸಂಭಾರ ಪುರುಷಾವಯವೈರಹಂ ತಮೇವ ಪುರುಷಂ ಯಜ್ಞಂ ತೇನೈವ ಅಯಜಮೀಶ್ವರ. ಇದೇ ಅವಸ್ಥೆ, ಅದಕ್ಕಿಂತಲೂ ಅತೀಹೀನ ಅವಸ್ಥೆ ನಮ್ಮೆಲ್ಲರಿಗೆ. ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗಂಗೆ ನೀರನ್ನು ತೆಗೆದುಕೊಂಡು ಬರ್ತೇವೆ. ನೀರು ನಮ್ಮಪ್ಪನದಲ್ಲ, ನಮ್ಮದಲ್ಲ. ಮನೆಯನ್ನು ಕಟ್ಟಿದ್ದೇವೆ, ಅದು ನಮ್ಮದಲ್ಲ. ಆ ಎಲ್ಲ ಪದಾರ್ಥಗಳು ಕೂಡ ಜಗತ್ತಿನದು, ದೇವರದು. ಅದನ್ನು ಕೊಂಡಿದ್ದೇವೆ, ಕೊಳ್ಳುವುದಕ್ಕೆ ಬುದ್ಧಿ ಶಕ್ತಿ ಕ್ರಿಯಾ ಮಾಡಿದ್ದು ದೇವರು.
ದೇವರು ಮಾಡಿಸಿದ, ಅದರಿಂದ ಹಣ ಬಂತು, ಹಣದಿಂದ ಕೊಂಡಿದ್ದೇವೆ. ನಮ್ಮದಲ್ಲ, ಬುದ್ಧಿ ನಮ್ಮದಲ್ಲ, ಇಂದ್ರಿಯ ನಮ್ಮದಲ್ಲ, ದೇಹ ನಮ್ಮದಲ್ಲ, ಬಲ ನಮ್ಮದಲ್ಲ, ಕ್ರಿಯಾ ನಮ್ಮದಲ್ಲ. ಯಾವುದು ನಮ್ಮದು? ಯಾವುದು ನಮ್ಮದಲ್ಲ. ದೇವರದನ್ನೇ ದೇವರಿಗಿಟ್ಟು, ಸ್ವಾಮಿ ನೀನು ಪ್ರೀತನಾಗು, ಸಂತುಷ್ಟನಾಗು. ಗಂಗಾದೇವಿ ಹತ್ರ ಹೋಗಿ ಗಂಗಾದೇವಿಗೆ ಪೂಜೆ ಮಾಡಬೇಕಾದ್ರೆ ಆ ಗಂಗಾ ನೀರನ್ನೇ ತೆಗೆದುಕೊಂಡು ಅಲ್ಲಿ ಅಭಿಷೇಕ ಮಾಡೋದು. ಗಂಗಾದೇವಿಯ ನೀರನ್ನೇ ತೆಗೆದುಕೊಂಡು ಗಂಗಾದೇವಿಗೆ ಅಭಿಷೇಕ ಮಾಡೋದು. ಸಮುದ್ರದಲ್ಲಿ ಸ್ನಾನ ಮಾಡಿದಾಗ ಸಮುದ್ರ ರಾಜನಿಗೆ ಅರ್ಘ್ಯವನ್ನು ಕೊಡಬೇಕಾದ್ರೆ ಸಮುದ್ರದಿಂದಲೇ ನೀರೆತ್ತಿ ಸಮುದ್ರ ರಾಜನಿಗೆ ಅರ್ಘ್ಯವನ್ನು ಕೊಡೋದು. ಅವನ ನೀರನ್ನೇ ತೆಗೆದುಕೊಂಡು ಅವನಿಗೆ ಅರ್ಘ್ಯವನ್ನು ಕೊಡೋದು. ಹಾಗೆ ಇದೇ ನಮ್ಮೆಲ್ಲರ ಪಾಡು ಇಷ್ಟೇ. ಏನಿಲ್ಲ, ಸ್ವಾತಂತ್ರ್ಯವಿಲ್ಲ, ಸ್ವಾಮಿತ್ವವಿಲ್ಲ. ಈ ಚಿಂತನ ಸರ್ವಥಾ ಬರಬೇಕು. ಅದಕ್ಕಾಗಿ ಪುರುಷ ಸೂಕ್ತವನ್ನು ಅನ್ನುವುದು ಅನಿವಾರ್ಯವಾಗಿದೆ. ಪುರುಷ ಸೂಕ್ತವನ್ನನ್ನುವಾಗ ಈ ಎಲ್ಲ ಅನುಸಂಧಾನ ಬಂತು, ಸಂಕ್ಷೇಪದಲ್ಲಿ ಬಂತು. ಆದ್ದರಿಂದ ಅದನ್ನು ಹೇಳ್ತಾ ಇದ್ದಾರೆ. ಇತಿ ಸಂಭೃತ ಸಂಭಾರ ಪುರುಷ ವಯವೈರಹಂ ತಮೇವ ಪುರುಷಂ ಯಜ್ಞಂ ತೇನೈವ ಅಯಜಮೀಶ್ವರಂ. ಆ ಭಗವಂತ ಕೊಟ್ಟ ಆಸ್ತಿಯಿಂದ, ಭಗವಂತ ಕೊಟ್ಟ ಬುದ್ಧಿಯಿಂದ, ಭಗವಂತ ಕೊಟ್ಟ ದೇಹೇಂದ್ರಿಯ ಮನಸ್ಸುಗಳಿಂದ ಭಗವಂತನಿಗೆ ನಾನು ಪೂಜೆ ಮಾಡಿದೆ. ಇಷ್ಟೂ ಪೂಜೆ ಮಾಡಲಿಕ್ಕಾಗದೇ ಇದ್ದ ನಾವು ಮಹಾಮೂರ್ಖರು, ಅತ್ಯಂತ ಕಠೋರಿಗಳು. 2 ಹೊತ್ತು ಊಟ ಬೇಕು, 3 ಹೊತ್ತು ತಿಂಡಿ ಬೇಕು, 8 ಹೊತ್ತು ಚಹಾ ಕಾಫಿ ಬೇಕು. ಇವನಿಗೆ ಮಲಗೋದಕ್ಕೆ ದೊಡ್ಡ ಹಾಸಿಗೆ ಬೇಕು, ಇರೋದಕ್ಕೆ ಮನೆ ಬೇಕು, ಓಡಾಡೋದಕ್ಕೆ ಕಾರು ಬೇಕು, ಮಾತಾಡೋದಕ್ಕೆ ಮೊಬೈಲ್ ಬೇಕು, ಹೇರಿಕೊಳ್ಳೋದಕ್ಕೆ ಬಂಗಾರದ ಆಸ್ತಿಗಳು ಬೇಕು, ತೋರಿಸೋದಕ್ಕೆ ಅಕೌಂಟ್ನಲ್ಲಿ ಕೋಟ್ಯಾಂತರ ಹಣ ಬೇಕು. ದೇವರಿಗೆ ಪೂಜೆ ಮಾಡಲಿಕ್ಕಾಗೋದಿಲ್ಲ ಇವನಿಗೆ ಮನಸ್ಸಿನಿಂದ. 10 ನಿಮಿಷ ಕೂತು ಈ ಪಾಖಂಡಿತನ ಯಾಕೆ? ಯಾಕೆ ಹಠ? ನಾನು ಪೂಜೆ ಮಾಡುವುದಿಲ್ಲ. ಯಾಕದು ಹಠ? ಯಾಕೆ ಹಠ ಬೇಕದು? ದೇವರಿಗೆ ನೈವೇದ್ಯ ಮಾಡುವುದಿಲ್ಲ, ದೇವರಿಗೆ ಅಭಿಷೇಕ ಮಾಡುವುದಿಲ್ಲ, ದೇವರ ಮಂತ್ರ ಅನ್ನೋದಿಲ್ಲ, ಸ್ತೋತ್ರವನ್ನುವುದಿಲ್ಲ, ದೇವರು ಕೊಟ್ಟ ಅಂತ ಕೃತಜ್ಞತೆ ಇಲ್ಲ. ಶಾಸ್ತ್ರ ಪಾಠ ಪ್ರವಚನ ದೂರ ಉಳಿತು. ನಾವು ಭಾಗವತಾದಿಗಳನ್ನು ಕೇಳಿದಾಗ ಆಗಬೇಕಾದ ಮಹತ್ವದ ಸಂದೇಶಗಳಿವೆ. ಇದೇ ಚಿತ್ರಮರ್ಚ, ಪರಮಾತ್ಮನ ಚಿತ್ರಂ ಅರ್ಚ. ನಿನ್ನದೇ ಸಾಮಾನನ್ನು ತೆಗೆದುಕೊಂಡು ನೀನೇ ನಮ್ಮನ್ನು ಪ್ರೇರಿಸಿ ನಿನ್ನನ್ನು ನೀನು ಪೂಜೆ ಮಾಡಿಕೋ, ಫಲ ಮಾತ್ರ ನಮಗೆ ಕೊಡು. ಫಲ ಮಾತ್ರ ನಮಗೆ ಕೊಡು. ಕರ್ತೃತ್ವ ದೇವರು, ಪದಾರ್ಥಗಳು ದೇವರು, ಪೂಜೆ ಮಾಡುವವನು ದೇವರು, ಪೂಜಿಸಲ್ಪಡುವವನು ದೇವರು. ಫಲ ಮಾತ್ರ ಜೀವನಿಗೆ. ಮೋಕ್ಷವೋ ಸ್ವರ್ಗವೋ ಐಹಿಕ ಸುಖವೋ ಜ್ಞಾನ ಭಕ್ತಿಗಳು. ನರತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಗವನ್ ಚಿತ್ರಂ ಅರ್ಚ. ಈ ನಿನ್ನ ಅರ್ಚನೆ ಅತ್ಯಂತ ವಿಚಿತ್ರವಾದ. ಯಾರೂ ಈಗ ಪೂಜೆ ಮಾಡಿಕೊಳ್ಳೋದಿಲ್ಲ ತಮ್ಮ ನಿಮ್ಮ ಹೆಸರಲ್ಲಿ ನಾವು ಪೂಜೆ ಮಾಡ್ತೀವಿ, ಹಣವೂ ಕೊಡದೆ ನಿಮ್ಮ ಹೆಸರಲ್ಲಿ ಪೂಜೆ ಮಾಡ್ತೇವೆ. ಏನದು ದಯಾಘನತ್ವ? ಏನು ದಯಾಘನ ಪರಮಾತ್ಮ? ಏನು ಬೇಕಾಗಿದೆ ಭಗವಂತನಿಗೆ? ಆಪ್ತಕಾಮನಾದ ಪರಮಾತ್ಮನಿಗೆ, ಆತ್ಮಕಾಮನಾದ ಪರಮಾತ್ಮನಿಗೆ. ಆಪ್ತಕಾಮನಾದ ಪರಮಾತ್ಮನಿಗೆ ಏನು ಬೇಕಾಗಿದೆ ಅಂತ ಕೇಳಿದೆ, ಆದರೂ ಪೂಜೆ ಮಾಡ್ತಾನೋ ಇಲ್ಲೋ? ನಮ್ಮ ಉದ್ಧಾರಕ್ಕಾಗಿ, ನಮ್ಮ ಸದ್ಗತಿಗಾಗಿ. ಇದು ಭಗವಂತನ ಅನಂತವಾದ ಕಾರುಣ್ಯ, ಅನಂತ ಕಾರುಣ್ಯ. ಆದ್ದರಿಂದ ಪರಮಾತ್ಮನನ್ನು ಕೋಟಿ 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 ಬಾರಿ ನಾವು ನಮಸ್ಕಾರ ಮಾಡಿದರೂ, ಆ ಭಗವಂತನ ಉಪಕಾರವನ್ನು ಸ್ಮರಣೆ ಮಾಡಿದರೂ ಕಡಿಮೆ ಇದೆ. ಈ ಅನುಸಂಧಾನಗಳನ್ನು ಕೇವಲ ನೀವು ಭಾಗವತ ಕೇಳುವಾಗ ಬಂದರೆ ಸಾಲದು. ನಾನು ಸ್ವಲ್ಪ ಭಾಗವತದ ಶ್ರವಣದ ಸಂಸ್ಕಾರವನ್ನು ನಾವು ಪೂಜಾ ಕಾಲದಲ್ಲೋ, ಜಪಕಾಲದಲ್ಲೋ, ಪಾರಾಯಣ ಕಾಲದಲ್ಲೋ, ಇನ್ನು ಚಿಂತನೆ ಮಾಡುವಾಗಲೋ ಆಗಾಗ ಇನ್ನೇನು ಬೇಡ,
ಮಕ್ಕಳ ಜೊತೆಗೆ ಹರಟೆ ಹೊಡೆಯುವಾಗಲೂ ಈ ಮಾತುಗಳನ್ನು ಸ್ವಲ್ಪ ಹೇಳಿ, ಸ್ವಲ್ಪ ಹೇಳಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಬೀಳ್ತದೆ. ಇಷ್ಟೂ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡದೇ ಇರುವಂತೆ ನಾವು ಇದ್ದರೆ ನಾವು ನಿಷ್ಠುರಿಗಳು ಅಂತಾಗ್ತೇವೆ. ಭಾಗವತ ಬಹಳ ಸುಂದರವಾಗಿ ಹೇಳ್ತದೆ, ತಮೇವ ಪುರುಷಂ ಯಜ್ಞಂ ತೇನೈವ ಅಯಜಮೀಶ್ವರ. ಮತ್ತೆ ನಾನು ಹೇಳ್ತೇನೆ, ನಿಮ್ಮ ಮನೆಯಲ್ಲಿ ಶಾಲಿಗ್ರಾಮವಿದ್ದರೆ, ಸುದರ್ಶನವಿದ್ದರೆ ಸಂತೋಷ, ಇಲ್ಲದೇ ಇದ್ದರೆ ಯಾರಾದರೂ ಕೊಡ್ತಾ ಇದ್ದರೆ ಅವರ ಹತ್ರ ಇಸ್ಕೊಳ್ಳಿ. ಪೂಜೆ ಮಾಡದೇ ಇದ್ದವರು ಇರ್ತಾರೆ, ಪೂಜೆ ಮಾಡೋರ ಹತ್ರ ಇಸ್ಕೋಬೇಡಿ, ಅದರಿಂದ ಪುಣ್ಯ ಬರುವುದಿಲ್ಲ. ಪೂಜೆ ಮಾಡೋರ ಹತ್ರ ಶಾಲಿಗ್ರಾಮ ಅಂತನಬಾರ್ದು, ಶಾಲಿಗ್ರಾಮ ಅಂತ ಅಂದುಬಿಟ್ರೆ ಪಾಪ ಬರ್ತದೆ. ಪೂಜೆ ಮಾಡೋರ ಹತ್ರ ಪೂಜೆ ಮಾಡಬೇಕವರು, ಅದು ಬೇರೆ. ಶಾಲಿಗ್ರಾಮ ಅಂತನಬಾರ್ದು, ಶಾಲಿಗ್ರಾಮ ಯಾರ ಪೂಜೆ ಮಾಡೋದಿಲ್ಲ ಅವರ ಹತ್ರ ಇಸ್ಕೋಬೇಕು, ಇಸ್ಕೊಂಡು ಪೂಜೆ ಮಾಡಿ, ಪೂಜೆ ಮಾಡಬೇಕು. ಅದು ಏನೋ ಸಿಗಲಿಲ್ಲ, ಸಿಗದೇ ಇದ್ದರೆ ಏನು ಮಾಡಬೇಕು? ಡೊಗ್ಗಾಲು ಕೃಷ್ಣ, ಚಂದವಾದ ಸುಂದರವಾದ, ಅದು ಮುಖ ಕಾಣಿಸೋದಿಲ್ಲ, ಮೂಗು ಎತ್ತೋ ಇರ್ತದೆ, ಆ ಕಾಲು ಕುಂಟ, ಇಂಥ ಅಬದ್ಧ ಪ್ರತಿಮೆಗಳನ್ನು ಮಾಡಿಸ್ರಿ. ಮನೆ ಕಟ್ಟಬೇಕಾದರೆ ಒಂದೊಂದೊಂದೊಂದೊಂದೊಂದು ರೇಖೋಪರೇಖೆಗಳನ್ನು ನೀವು ತಲೆ ಕೆಡಿಸಿಕೊಂಡು ರಾತ್ರಿ ಹಗಲು ವಿಚಾರ ಮಾಡಿ ಅದಕ್ಕೆ ನೀವು ಪ್ಲ್ಯಾನ್ ಮಾಡ್ತೀರಿ, ಡಿಸೈನ್ ಆಗ್ತೀರಿ. ಯಾವ ದೇವರ ಪ್ರತಿಮೆಯನ್ನು ಯಾಕೆ ಮಾಡಿಸಬಾರ್ದು? ಎಲ್ಲೋ ಸಿಕ್ತು ಹರಿದ್ವಾರದೊಳಗೆ, ತಿರುಪತಿಯೊಳಗೆ ಮಂಡ ಮೂಗಿನ ವೆಂಕಟೇಶ, ದೇವರಿಗೆ ಮಂಡ ಮೂಗೇ ಇಲ್ಲ, ಚಂದ ಮೂಗಿದೆ. ನನ್ನ ವೈಯಕ್ತಿಕವಾಗಿ ನಾನು ಹೇಳ್ತೀನಿ, ಐ ಮೀನ್ ಆ್ಯಂಡ್ ಐ ಬಿಲೀವ್. ದಯವಿಟ್ಟು ನೀವು ಉತ್ತಮವಾದ ಪ್ರತಿಮೆಯನ್ನು ಮಾಡುವವರಿದ್ದಾರೆ, ನಿಮಗೆ ಬೇಕಾದರೆ ಹೇಳಿ, ನಾನು ಮಾಡಿಸ್ತೇನೆ. ಅಂದರೆ ನಾನು ಕಮಿಷನ್ ಬೇಕಾಗಿಲ್ಲ. ಮತ್ತೆ ಸುಂದರವಾದ ಪ್ರತಿಮೆಯನ್ನು ಮಾಡಿಸಿ, ಸುಂದರ ಪ್ರತಿಮೆಯನ್ನು ಮಾಡಿಸಿ, ಬೇಕಾದರೆ ಹೇಳಿ, ನಿಜವಾಗಿ ಹೇಳಿಬಿಡಿ, ಆಗಿ ಹೋಗಲಿ. ಹರಿದ್ವಾರದ ಒಂದು ಜ್ಞಾನಸತ್ರದ ನೆನಪಿಗಾಗಿ ನಾನು ಅನೇಕ ಜನರಿಗೆ ವೇದವ್ಯಾಸ ಪ್ರತಿಮೆಯನ್ನು ನಮ್ಮ ಶಿಷ್ಯರಿಗೆ ಕೊಡುವುದಾಗಿ ಸಂಕಲ್ಪ ಮಾಡಿದ್ದೇನೆ, ತಂದಿದ್ದೇನೆ, ಕೊಡುವವನಿದ್ದೇಸೋಣ. ಸುಂದರವಾದ ಪ್ರತಿಮೆಯನ್ನು ಮಾಡಿಸಿ, ನೋಡಿ ಆನಂದವಾಗಬೇಕು, ನಮಗೆ ಆನಂದವಾಗಬೇಕು, ಮಕ್ಕಳಿಗೆ ಆನಂದವಾಗಬೇಕು, ಬಂದವರು ನೋಡಿದವರಿಗೆ ಆನಂದವಾಗಬೇಕು. ಖರ್ಚು ಮಾಡಿ, ಕೊಟ್ಟಾನ ನಿಮಗೆ ದೇವರು, ಖರ್ಚು ಮಾಡಿ. ಕೊಟ್ಟಿಲ್ಲ, ಕೈ ಮುಗಿರಿ. ಸೂರ್ಯಾಂತರ್ಯವ ನಾರಾಯಣ ಇದ್ದಾನೆ, ಸ್ವೀಕಾರ ಮಾಡ್ತಾನೆ. ಎದ್ದು ನಿಂತು ಗಾಯತ್ರಿ ಜಪ ಮಾಡಿದರೆ ಸಾಕು. ಕೊಟ್ಟಾಗ ಯಾಕೆ ಮಾಡಬಾರ್ದು? ಇದೇನು ಹೊರಗೆ ಬ್ರಾಹ್ಮಣರಿಗೇನು ದಾನ ಏನು ಹೋಗೋದಲ್ಲದು, ಅಂಜೋ ಕಾರಣ ಇಲ್ಲ. ಪ್ರತಿಮೆಯನ್ನು ಮಾಡಿಸ್ರಿ, ಮನೆಯಲ್ಲಿ ಇಟ್ಕೊಳ್ಳಿ. ಅದಕ್ಕೊಂದು ಬೆಳ್ಳಿ ಮಂಟಪ, ಸಾಧ್ಯವಿದ್ದವರು ಬಂಗಾರದ ಮಂಟಪ, ಭದ್ರವಾಗಿ ಬೀಗ ಹಾಕ್ರಿ. ಬಂಗಾರದ ತೊಡುಗಾಯಿತು ನೋಡ್ರಿ, ನೀವೇ ಹೇಳಿದ್ರಿ, ನಾವು ಮಾಡಿದ್ವಿ, ಅದೆಲ್ಲ ತೊಡುಗಾಯಿತು, ನಾವು ಹರಿದ್ವಾರ ಜ್ಞಾನಸತ್ರಕ್ಕೆ ಬಂದಿದ್ವಿ, ಹೋಗಿಬಿಡ್ತು, ಮತ್ತು ನನ್ನ ಮೇಲೆ ಬರಬೇಡ್ರಿ, ನಾನೆಲ್ಲಿ ಕೊಡಲಿ. ಅಲ್ಲ, ಅಂದರೆ ಪ್ರಾಕ್ಟಿಕಲ್ಲಾಗಿ ಕೇರ್ಫುಲ್ಲಾಗಿಯೂ ಇರಬೇಕು, ಭಾವನಾ ಪರವಶರಾಗಿ ಮಾಡೋದು ಬೇಡ. ಆದರೆ ದೇವರಿಗೆ ಆಭರಣವನ್ನು ತೊಡಿಸುವುದರಲ್ಲಿ ಸಂಕೋಚ ಬೇಡ. ಹೆಂಡತಿಗೆ ಮಕ್ಕಳಿಗೆ ಆಭರಣವನ್ನು ಹಾಕುವಲ್ಲಿ ನಾವು ಉತ್ಸಾಹ ಪಡುವುದು ನಾವೆಲ್ಲ, ದೇವರಿಗೆ ಆಭರಣ ಯಾಕೆ ಕಮ್ಮಿ? ದೇವರಿಗೆ ಯಾಕೆ ಈ ಸಾಧನ ಸಾಮಗ್ರಿಗಳ ಕಮ್ಮಿ ಆಗಬೇಕು? ನಿತ್ಯ ಕಂಡಾಗ ಕೈಯಲ್ಲಿ ಗೋಡಂಬಿ ಹಿಡ್ಕೊಂಡು ಟಕ ಟಕ ಅಂತ ತಿನ್ನೋ ಜನ ದೇವರಿಗೆ ಯಾಕೆ ಗೋಡಂಬಿಯ ನೈವೇದ್ಯ ಬೇಡ? ನಾನು ಒಂದು ಕಡೆಗೆ ನೋಡಿದೆ, ಮಗನಿಗೆ ಬಾಳೆಹಣ್ಣು ತರೋದಕ್ಕೆ ಹೇಳಿದರು, ತಂದರು. ನಾನೆಲ್ಲೋ ಕೂತಿದ್ದೆ, ತನ್ನಷ್ಟಕ್ಕೆ ನಾನು ಸುಮ್ಮನೆ ನಡೆದಿತ್ತಲ್ಲೊಂದು ಪೂಜೆ, ಒಬ್ಬರು ನಾಣ್ತಿದ್ರು. ಬಾಳೆಹಣ್ಣು ತಂದು ಅದನ್ನು ಬಾಳೆಹಣ್ಣು ಸ್ವಲ್ಪ ಮುರಿದು ದೇವರಿಗೆ ನೈವೇದ್ಯಕ್ಕೆ ಇಟ್ಟರು. ನಾನಂದೆ, ಮುರಿದು ಯಾಕೆ ಇಟ್ಟರು ಅಂತಂದರೆ ಆ ಉಳಿದದ್ದೆಲ್ಲ ತನ್ನ ಮೊಮ್ಮಗನಿಗೆ ಕೊಡೋದಿತ್ತದು ಅವರಿಗೆ. ಇಷ್ಟು ಕ್ಷುದ್ಧತನ ಮಾಡುವುದು ಬೇಡ. ದೇವರಿಗೆ ಮಾಡಿದ ಅಡಿಗೆ ಎಲ್ಲ ಪೂರ್ಣವಾಗಿ ನೈವೇದ್ಯ ಮಾಡಬೇಕು, ವೈಭವದಿಂದ ಪೂಜೆ ಮಾಡಬೇಕು. ದೇವರು ಕೊಟ್ಟದ್ದು ಪ್ರತಿ ಕ್ಷಣಕ್ಕೆ ನೆನೆಸಬೇಕು. ಈ ವಿಧವಾದಂತಹ ಪೂಜೆ ಸಾರ್ಥಕವಾಗ್ತದೆ. ಅದರಿಂದ ಮನುಷ್ಯನಿಗೆ ಭಾವನೆ, ಭಕ್ತಿ, ದೇವರ ಅನುಗ್ರಹ ಎಲ್ಲವೂ ಪರಿಪೂರ್ಣವಾಗಿದೆ. ಇತಿ ಸಂಭೃತ ಸಂಭಾರ ಪುರುಷಾವಯವೈರಹಂ ತಮೇವ ಪುರುಷಂ ಯಜ್ಞಂ
ತೇನೈವ ಅಯಜಮೀಶ್ವರಂ. ನಾನು ಪೂಜೆ ಮಾಡಿದೆ, ಆದ್ದರಿಂದಾಗಿ ಯಜ್ಞೇನ ಯಜ್ಞಮಯಜಂತ ದೇವಾ ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಕಂ ಹಿಮಾನಸ್ಸದಂತ ಯತ್ರ ಪೂರ್ವೇ ತೇನ ದೇವಾ ಅಯಜಂತ ಸಾಧ್ಯ ರಷಯಶ್ಚಯೇ. ತೇನ ದೇವಾ ಅಯಜಂತ, ನಾನು ಪೂಜೆ ಮಾಡಿದ್ದರಿಂದಾಗಿ ಅವರು ಅದನ್ನು ನೋಡಿಕೊಂಡು ಪೂಜೆ ಮಾಡಿದರು. ಹಿರಿಯಕ್ಕನ ಚಾಳಿ ಮನೆಯಲ್ಲೆಲ್ಲ ಅಂತ, ದೊಡ್ಡವರು ಮಾಡಿದರೆ ಹಿರಿಯರು ಮಾಡ್ತಾರೆ. ಹಾಗಾಗಿ ಈ ಬ್ರಹ್ಮದೇವರು ಮಾಡಿದ ಪೂಜೆಯ ಕ್ರಮದಲ್ಲೇನೆ, ಯಜ್ಞದಲ್ಲೇನೆ ಎಲ್ಲರೂ ಪೂಜೆಯನ್ನು ಮಾಡಿದರು. ಯಾರು? ತತಸ್ಥೆ ಭ್ರಾತರ ಇಮೇ, ನಾರದ ನಿನ್ನ ಅಣ್ಣ ತಮ್ಮಂದಿರಲ್ಲ. ಪ್ರಜಾಪತಯೋ ನಮ, ಪ್ರಜಾಪತಿಗಳು 9 ಜನ. ಅಯಜನ್ ವ್ಯಕ್ತಂ ಅವ್ಯಕ್ತಂ ಪುರುಷಂ ಸುಸಮಾಹಿತಾ. ಹೀಗೆ ನಾರಾಯಣೇ ಭಗವತಿ ತದಿದಂ ವಿಶ್ವಮಾಹಿತಂ ಗೃಹೀತ ಮಾಯೋರುಗುಣೆ ಸರ್ಗಾದೌ ಅಗುಣೆ ಸ್ವತಃ. ಆ ಸೃಜಾಮಿ ತನ್ನಿಯುಕ್ತೋಹಂ, ಆ ಭಗವಂತ ಪ್ರೇರಣೆ ಮಾಡಿದ್ದಕ್ಕಾಗಿ ನಾನು ಸೃಷ್ಟಿಯನ್ನು ಮಾಡ್ತೇನೆ. ಹರೋ ಹರತಿ ತದ್ವಶಃ, ಬ್ರಹ್ಮದೇವರು ಆ ಪರಮಾತ್ಮನ ವಶರಾಗಿ ಸಂಹಾರವನ್ನು ಮಾಡ್ತಾರೆ. ವಿಶ್ವಂ ಪುರುಷ ರೂಪೇಣ ಪರಿಪಾತಿ ತ್ರಿಶಕ್ತಿ ಧೃಕ, ಸ್ವಯಂ ತಾನು ವಿಷ್ಣು ರೂಪದಿಂದ ರಕ್ಷಣೆಯನ್ನು ಮಾಡ್ತಾರೆ. ಇತಿ ತೇ ಭೀತಂ ತಾತ ಯಥೇದ ಮನುಪೃಚ್ಛಸಿ ನಾಣ್ಯದ್ ಭಗವತಪ್ಪ ಕಿಂಚಿತ್ ಭಾವ್ಯಂ ಸದಸದಾತ್ಮಕಂ. ಇದರಿಂದ ಭಿನ್ನವಾದಂಥದ್ದು, ಭಗವದಧೀನವಾಗದೇ ಇದ್ದದ್ದು ಜಗತ್ತಿನಲ್ಲಿ ಯಾವುದಿಲ್ಲ. ಎಲ್ಲವೂ ಭಗವದಧೀನವಾದದ್ದು. ಆದ್ದರಿಂದ ಅದನ್ನು ಮರಿಬೇಡ. ಇಂಥ ಭಗವಂತನ ಜ್ಞಾನ ಮಾತ್ರ ನಮಗೆ ಯಾರಿಗೂ ಆಗಲಿಕ್ಕಿಲ್ಲ. ಪರಿಪೂರ್ಣವಾಗಿ ಜ್ಞಾನವಾಗುವುದು ಸಾಧ್ಯವೇ ಇಲ್ಲ, ಯಾರಿಗೂ ಜ್ಞಾನ ಸಾಧ್ಯವಿಲ್ಲ. ಯಾಕೆ ಅಂತ ಪ್ರಶ್ನೆ. ಅದಕ್ಕೆ ಹೇಳಿದರು 2 ಕಾರಣಗಳು. 2 ಕಾರಣ. ಒಂದು, ಪುರುಷನ ಯೋಗ್ಯತೆ ಇಲ್ಲ ಅಥವಾ ಅವನಲ್ಲಿ ಸಾಧನೆ ಪರಿಪಕ್ವತೆ ಇಲ್ಲ ಅನ್ನೋದು ಒಂದು ಕಾರಣ. ಇನ್ನೊಂದು, ದೇವರು ಅಗೋಚರ ಸಾಕಲ್ಲೇನ ಅನ್ನೋದು 2ನೇ. ಬ್ರಹ್ಮದೇವರು ಹೇಳ್ತಾರೆ, ನನ್ನಲ್ಲೇನು ನ್ಯೂನತೆ ಇಲ್ಲ, ನನ್ನಲ್ಲಿ ಯೋಗ್ಯತೆ ಕಡಿಮೆ ಇಲ್ಲ, ನನ್ನಲ್ಲಿ ಸಾಧನೆ ಕಮ್ಮಿ ಇಲ್ಲ, ಪರಿಪಕ್ವವಾದ ಸಾಧನೆ ಇದೆ. ಯಾಕೆ ಅಂದರೆ ನಭಾರತೀ ಮಿಂಗ ವೃಷೋಪಲಕ್ಷ್ಯತೆ. ಒಂದು ದಿವಸ ನನ್ನ ಮಾತು ಸುಳ್ಳಾಗಿಲ್ಲ, ಸುಳ್ಳು ಮಾತೇ ಆಡಿಲ್ಲ, ಸುಳ್ಳೇ ಮಾತಾಡಿಲ್ಲ. ಎಂದೇ ಆಡಿದ ಮಾತು ಸತ್ಯವೇ, ಸುಳ್ಳು ಮಾತಾಡೇ ಇಲ್ಲ. ಕರ್ಹಿ ಚಿನ್ಮೇ ಮನಸೋ ಮೃಷಾಗತಿ. ನನ್ನ ಮನಸ್ಸು ಎಂದೆಂದಿಗೂ ದುಷ್ಟ ವಿಷಯದಲ್ಲಿ, ಮಿಥ್ಯಾವಸ್ತುವಿನ ವಿಷಯದಲ್ಲಿ ತೊಡಗಿಲ್ಲ. ಇಷ್ಟು ಬ್ರಹ್ಮದೇವರು ಹೇಳಬೇಕಾದರೆ ಅವರಿಗೆ ಏನು ಕಾನ್ಫಿಡೆನ್ಸ್ ಇದೆ ನೋಡಿ. ಈ ಮಾತಿನಿಂದ ಶ್ರೀಮದಾಚಾರ್ಯರು ಹೇಳುವುದೇನು ಅಂತಂದರೆ, ಈ ಮಾತಿನಿಂದ ಶ್ರೀಮದಾಚಾರ್ಯರು ಹೇಳೋದೇನು ಅಂತಂದರೆ, ಕರಿಹಿಚಿತ ಎಂಬಂತಹ ಮಾತು ಒಂದನ್ನು ಇಟ್ಟುಕೊಂಡು ಶ್ರೀಮದಾಚಾರ್ಯರು ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಎಂದೆಂದಿಗೂ ಬ್ರಹ್ಮದೇವರು ಸುಳ್ಳು ಮಾತಾಡಿಲ್ಲ, ಪಾಪ ಮಾಡಿಲ್ಲ. ಯಾಕೆ ಅಂದರೆ ಜ್ಞಾನಕ್ಕೆ ಪ್ರತಿಬಂಧಕವಾದದ್ದು ಈ ಜನ್ಮದಲ್ಲಿ ಮಾಡಿದ ಪಾಪ ಮಾತ್ರವಲ್ಲ, ಜನ್ಮಾಂತರದಲ್ಲಿ ಮಾಡಿದ ಪಾಪವೂ ಪ್ರತಿಬಂಧಕವೇ. ಬ್ರಹ್ಮದೇವರು ಏನು ಹೇಳಿದರು? ನಾನು ಸುಳ್ಳು ಮಾತಾಡಿಲ್ಲ. ಬ್ರಹ್ಮದೇವರೇ, ನೀವು ಈ ಜನ್ಮದಲ್ಲಿ ಸುಳ್ಳು ಮಾತಾಡಿಲ್ಲ, ಸುದೈವದಿಂದ ಒಳ್ಳೆ ಮನತನದಲ್ಲಿ ಹುಟ್ಟಿದಿರಿ, ದುರ್ವಿಚಾರ ಬಂದಿಲ್ಲ, ಸುಳ್ಳು ಮಾತಾಡಿಲ್ಲ. ಆದರೆ ಜನ್ಮಾಂತರದಲ್ಲಿ ಬೇಕಾದಷ್ಟು ಸುಳ್ಳು ಮಾತಾಡಿದ್ದೀರಿ, ಅದರ ಪಾಪದಿಂದ ಈಗ ನಿಮಗೆ ಬ್ರಹ್ಮಜ್ಞಾನವಾಗಿಲ್ಲ ಅಂತ ಹೇಳಿದರೆ ಏನು ಹೇಳಬೇಕು ಬ್ರಹ್ಮದೇವರು? ಕರ್ಹಿಚಿತ. ಈ ಜನ್ಮದಲ್ಲಷ್ಟೇ ಅಲ್ಲ, ಜನ್ಮ ಜನ್ಮಾಂತರಗಳಲ್ಲೂ ಹಿಂದೆಯೂ ಎಂದೆಂದಿಗೂ ನಾನು ಸುಳ್ಳು ಮಾತಾಡಿಲ್ಲ, ನಾನು ಪಾಪವನ್ನು ಮಾಡಿಲ್ಲ ಎಂದೇ ಹೇಳಬೇಕು, ಅಂತೇ ಹೇಳಬೇಕು. ಅದನ್ನೇ ಶ್ರೀಮದಾಚಾರ್ಯರು ರುಜುಗಳ ವಿಷಯದಲ್ಲಿ ಇದನ್ನು ಸ್ಪಷ್ಟವಾಗಿ ನಮಗೆ ತಿಳಿಸ್ತಾರೆ. ಬಹಳ ಮಹತ್ವದ ವಿಷಯ ಇದು.